ನಮಸ್ಕಾರ. ಕನ್ನಡ ಒನ್ಗೆ ಸ್ವಾಗತ. ನಾನು ಭಾಗ್ಯನಾರಾಯಣ ಬೊಗ್ಗುವರಪು. ಮಹಾರಾಷ್ಟ್ರದಲ್ಲಿ ಚುನಾವಣೆಗಳು ಮುಗಿದು ಫಲಿತಾಂಶ ಪ್ರಕಟ ಆಗಿ ಒಂದು ವಾರ ಕಳೀತು. ಆದರೆ ಇಲ್ಲಿಯವರೆಗೆ ಹೊಸ ಸರ್ಕಾರ ರಚನೆ ಆಗಿಲ್ಲ. ಹಾಗಾದರೆ ಅಲ್ಲಿ ಹಂಗ್ ಅಸೆಂಬ್ಲಿ ಆಯಿತಾ? ಜನ ಯಾರಿಗೂ ಕೂಡ ಬಹುಮತ ಕೊಡಲಿಲ್ವ ಅಂದರೆ ಆ ರೀತಿ ಏನೂ ಅಲ್ಲ. ಸ್ಪಷ್ಟವಾಗಿ ದೊಡ್ಡ ಬಹುಮತವನ್ನೇ, ಸ್ವೀಪಿಂಗ್ ಮೆಜಾರಿಟಿಯನ್ನು BJP ನೇತೃತ್ವದ ಮಹಾಯುತಿ ಅಥವಾ ರಾಷ್ಟ್ರ ಮಟ್ಟದಲ್ಲಿ NDA ಅಂತ ಏನು ಕರಿತೀವಿ ಅದಕ್ಕೆ ಕೊಟ್ಟಿದ್ದಾರೆ. ಆದರೂ ಸಹ BJPಗೆ, ನರೇಂದ್ರ ಮೋದಿಯವರಿಗೆ, ಅಮಿತ್ ಶಾಗೆ ಅಲ್ಲಿ ಮುಖ್ಯಮಂತ್ರಿಯನ್ನು ಘೋಷಣೆ ಮಾಡುವ ಧೈರ್ಯ ಬರ್ತಾ ಇಲ್ಲ, ಧೈರ್ಯ ಸಾಲ್ತಾ ಇಲ್ಲ. ಯಾಕೆ ಅನ್ನುವಂಥದ್ದು ಈಗ ಎದ್ದಿರುವಂತಹ ದೊಡ್ಡ ಪ್ರಶ್ನೆ. ಏನು ಅಲ್ಲಿನ ಪರಿಸ್ಥಿತಿ ಅಂದರೆ, ಏಕನಾಥ್ ಶಿಂದೆ ಅವರು ಮುಖ್ಯಮಂತ್ರಿ ಆಗಿದ್ದರು. ಯಾಕೆಂದರೆ ಕಳ್ಳದಾರಿಯಲ್ಲಿ BJP ಅಲ್ಲಿ ಅಧಿಕಾರವನ್ನು ಏಕನಾಥ್ ಶಿಂದೆ, ಶಿವಸೇನೆಯನ್ನು ಒಡೆದು ಏಕನಾಥ್ ಶಿಂದೆನ ಎಳ್ಕೊಂಡು ಬಂದರು. ಆ ಕಡೆ NCPಯನ್ನು ಒಡೆದು ಅಜಿತ್ ಪವಾರ್ನ ಎಳ್ಕೊಂಡು ಬಂದರು. ಎಲ್ಲರೂ ಸೇರಿಸ್ಕೊಂಡು ಯಾವುದೋ ಒಂದು ಹಿಂಬಾಗಿಲಿನಿಂದ ಹೋಗಿ ಒಂದು ಸರ್ಕಾರ ರಚನೆ ಮಾಡಿಕೊಂಡ್ರು. ಅನಿವಾರ್ಯ ಇತ್ತು. BJPಗೆ 105 ಸೀಟ್ ಇದ್ದರೂ ಸಹ ಕಡಿಮೆ ಸ್ಥಾನಗಳಿದ್ದಂತಹ ಏಕನಾಥ್ ಶಿಂದೆ ಅವರನ್ನು ಮುಖ್ಯಮಂತ್ರಿ ಮಾಡಲೇಬೇಕಿತ್ತು. ಯಾಕಂದರೆ ಅವ್ರಿಗೆ ಬೆಂಬಲ ಬೇಕಿತ್ತು, ಮಾಡಿದ್ರು. ಈಗ ಚುನಾವಣೆಗಳು ಮುಗೀತು. ಏಕನಾಥ್ ಶಿಂದೆ ನೇತೃತ್ವದಲ್ಲಿ ಚುನಾವಣೆಗೆ ಹೋಗಿದ್ದು ಅನ್ನೋದು ಏಕನಾಥ್ ಶಿಂದೆ ಅವರ ವಾದ ಮತ್ತು ಶಿವಸೇನೆ ಏಕನಾಥ್ ಶಿಂದೆ ಬಣದ ವಾದ. ಆದರೆ BJP ಹೇಳುತ್ತೆ, ನಾವು ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ, 135 ಸೀಟ್ ಗೆದ್ದಿದ್ದೀವಿ, 132 ಸೀಟ್ ಗೆದ್ದಿದ್ದೀವಿ. 132 ಸೀಟ್ ಗೆದ್ದ ಮೇಲೆ ನೀವು ಎಲ್ಲಿ? ನೀವು ತುಂಬ ದೂರದಲ್ಲಿದ್ದೀರಿ. ನೀವು ಕೇವಲ 50+ ಸೀಟುಗಳನ್ನ ಮಾತ್ರ ಗೆದ್ದಿರೋದು. ನಿಮಗೆ ಹೇಗೆ ನಾವು ಮುಖ್ಯಮಂತ್ರಿ ಸ್ಥಾನ ಬಿಟ್ಕೊಡೋದು ಅಂತ BJP ವಾದ. ಅದಕ್ಕೆ ಏಕನಾಥ್ ಶಿಂದೆ ಬಣದ ವಾದ ಏನು ಅಂತಂದರೆ, ಬಿಹಾರ ನೋಡಿ, ಬಿಹಾರದಲ್ಲಿ ಏನು ಲೆಕ್ಕಾಚಾರ ಇದೆ? 80+ ಇರುವ BJP 40+ ಇರುವಂತಹ ನಿತೀಶ್ ಕುಮಾರ್ನ ಮುಖ್ಯಮಂತ್ರಿ ಮಾಡಿಲ್ವಾ JDU ಕಡೆಯಿಂದ? ಅದನ್ನೇ ಫಾರ್ಮುಲಾನೇ ಇಲ್ಲೂ ಅಳವಡಿಸಿ. ಯಾಕಂದರೆ ಏಕನಾಥ್ ಶಿಂದೆ ಅವರು ಮುಖ್ಯಮಂತ್ರಿ ಆಗಿದ್ದಾಗಲೇ ಚುನಾವಣೆ ಗೆದ್ದಿರೋದು, ಏಕನಾಥ್ ಶಿಂದೆ ಅವರ ಯೋಜನೆಗಳಿಗೇ ಜನ ಬೆಂಬಲ ಕೊಟ್ಟಿರೋದು, ವೋಟ್ ಹಾಕಿರೋದು ಅನ್ನೋದು ಏಕನಾಥ್ ಶಿಂದೆ ಆ್ಯಂಡ್ ಟೀಮ್ನ ವಾದ. ಆದರೆ BJP ಅದನ್ನು ಒಪ್ತಾ ಇಲ್ಲ. ಬಿಹಾರದ ಕಥೆನೇ ಬೇರೆ, ನಿತೀಶ್ ಕುಮಾರ್ ಕಥೆನೇ ಬೇರೆ, ಇಲ್ಲಿನ ಕಥೆನೇ ಬೇರೆ, ನಮಗೆ ಬೇಕು ಅನ್ನೋದು ಒಂದು ಕಡೆ ವಾದ ಆಗಿ ಅದು ಇತ್ಯರ್ಥ ಆಗ್ತಿಲ್ಲ. ಕೊನೆಗೆ ಏಕನಾಥ್ ಶಿಂದೆ ನೀವು ಏನಾದರೂ ನಿರ್ಧಾರ ಮಾಡ್ಕೊಳ್ಳಿ ಅಂತ ಓಪನ್ ಆಗಿ ಸ್ಟೇಟ್ಮೆಂಟ್ ಕೊಟ್ಟರು. ಒಳಗೊಳಗೆ ಏನೋ ಒಂದು ಹೇಳಿ ಹೋಗಿರ್ತಾರೆ. ಅವರು ಮಹಾರಾಷ್ಟ್ರದ ಸಿಟಿಯಲ್ಲೇ ಇಲ್ಲ, ಅಂದರೆ ಮುಂಬೈನಲ್ಲೇ ಇಲ್ಲ, ರಾಜಧಾನಿಯಲ್ಲೇ ಇಲ್ಲ, ತಮ್ಮ ಹಳ್ಳಿಗೆ ಹೋಗ್ಬಿಟ್ಟಿದ್ದಾರೆ. ಆರಾಮಾಗಿ ಹಳ್ಳಿಯಲ್ಲಿ ಇರ್ತೀನಿ, ನೀವೇನಾದರೂ ಮಾಡ್ಕೊಳ್ಳಿ ಅಂತ. ಇನ್ನು ಕೊನೆಗೆ ಮುಖ್ಯಮಂತ್ರಿ ಯಾರು ಅಂತ ಹೇಳದೇನೆ, BJP ಡಿಸೆಂಬರ್ 5ನೇ ತಾರೀಕು ಮುಖ್ಯಮಂತ್ರಿಯ ಪ್ರಮಾಣ ವಚನ ಇರುತ್ತೆ ಅಂತ ಸ್ಥಳ, ದಿನಾಂಕ, ಸಮಯ ಎಲ್ಲ ಘೋಷಣೆ ಮಾಡ್ಕೊಂಡು ಕೂತಿದೆ. ಆದರೆ ಮುಖ್ಯಮಂತ್ರಿ ಯಾರು, ಆ ದಿನಾಂಕ, ಆ ಸಮಯಕ್ಕೆ, ಆ ಸ್ಥಳದಲ್ಲಿ ಪ್ರಮಾಣ ವಚನ ಸ್ವೀಕರಿಸೋದು ಯಾರು ಅನ್ನೋದನ್ನು ಹೇಳ್ತಾ ಇಲ್ಲ. ಆ ಧೈರ್ಯ ಯಾರಿಗೂ BJPಯಲ್ಲಿ ಬರ್ತಾ ಇಲ್ಲ. BJP ರಾಷ್ಟ್ರಾಧ್ಯಕ್ಷರಂತೂ ಬಿಡಿ, ಅವ್ರನ್ನ ಯಾರು ಕೇರೆ ಮಾಡಲ್ಲ. JP ನಡ್ಡಾ ಅಂದರೆ ಡೋಂಟ್ ಕೇರ್. ಕೊನೆಗೆ ಡಿಸಿಷನ್ ತಗೊಳ್ಳೋದು ನರೇಂದ್ರ ಮೋದಿ ಆ್ಯಂಡ್ ಅಮಿತ್ ಶಾನೇ. ಅವರಿಬ್ಬರಿಗೂ ಸಹ ಧೈರ್ಯ ಸಾಲ್ತಾ ಇಲ್ಲ ಏಕನಾಥ್ ಶಿಂದೆ ಅವ್ರನ್ನ ಎದುರಾಕೊಂಡು ಒಂದು ಮುಖ್ಯಮಂತ್ರಿಯನ್ನು ಘೋಷಣೆ ಮಾಡೋಕ್ಕೆ. ಹಾಗಾದರೆ ಕೇವಲ ಏಕನಾಥ್ ಶಿಂದೆಗೆ ಮಾತ್ರ ಹೆದರ್ಕೊಂಡು ಮುಖ್ಯಮಂತ್ರಿಯನ್ನು ಘೋಷಣೆ ಮಾಡ್ತಿಲ್ಲ ಅಂದರೆ ಅದು ಸಹ ನಿಜ ಅಲ್ಲ, ಸಂಪೂರ್ಣವಾದ ಸತ್ಯ ಅಲ್ಲ. BJP ಕಡೆಯಿಂದನೇ ಮುಖ್ಯಮಂತ್ರಿ ಆಗಬೇಕು ಅಂತ ಆಗಿದ್ದರೂ ಸಹ ಯಾರು ಮುಖ್ಯಮಂತ್ರಿ ಆಗಬೇಕು ಅನ್ನೋದು ಸಹ ದೊಡ್ಡ ಚರ್ಚೆ ಆಗ್ತಿದೆ. RSS BJP ಪ್ರತಿಯೊಬ್ಬರೂ ಸಹ ಆಸೆ ಪಡ್ತಿರೋದು ಅಥವಾ ಅವರು ನಿರ್ಧಾರ ಮಾಡಿಕೊಂಡಿರೋದು ದೇವೇಂದ್ರ ಫಡ್ನವೀಸ್ಗೆ ಅಲ್ಲಿ ಮುಖ್ಯಮಂತ್ರಿ ಮಾಡಬೇಕು. ದೇವೇಂದ್ರ ಫಡ್ನವೀಸ್ ಈ ಹಿಂದೆ ಮುಖ್ಯಮಂತ್ರಿ ಆಗಿದ್ದರು. ಅವರು ಪಕ್ಷಕ್ಕಾಗಿ ತ್ಯಾಗ ಮಾಡಿ ಮುಖ್ಯಮಂತ್ರಿ ಆಗಿದ್ದ ನಂತರ ಉಪಮುಖ್ಯಮಂತ್ರಿಯಾಗಿ ಏಕನಾಥ್ ಶಿಂದೆ ಕೈ ಕೆಳಗೆ ಕೆಲಸ ಮಾಡಿದ್ದಾರೆ. ಈಗ BJPಗೆ ಅಬ್ಸಲ್ಯೂಟ್ ಬಹುಮತ ಬಂದಿದೆ, ದೊಡ್ಡ ಬಹುಮತ ಬಂದಿದೆ. ಅವರನ್ನೇ ಮುಖ್ಯಮಂತ್ರಿ ಮಾಡಬೇಕು ಅನ್ನೋದು RSSಗೂ ಸಹ ಅವರ ಹೆಸರೇನೇ ಇಷ್ಟ. ಆದರೆ ಅಲ್ಲೊಂದು ತೊಡಕಿದೆ. ಏನಿದೆ? ಜಾತಿ ಲೆಕ್ಕಾಚಾರ ಅಡ್ಡ ಬರ್ತಾ ಇದೆ BJPಗೆ. ದೇವೇಂದ್ರ ಫಡ್ನವೀಸ್ ಬ್ರಾಹ್ಮಣ ಸಮುದಾಯಕ್ಕೆ ಸೇರಿದ ವ್ಯಕ್ತಿ. ಈ ಕಡೆ ಮರಾಠ ಸಮುದಾಯ ಏನಿದೆ ಅದು ದೊಡ್ಡ ಸಮುದಾಯ. ಮಹಾರಾಷ್ಟ್ರದಲ್ಲಿ ಆರ್ಥಿಕವಾಗಿ, ಶೈಕ್ಷಣಿಕವಾಗಿ, ಪ್ರತಿಯೊಂದು ರಾಜಕೀಯವಾಗಿ ಪ್ರಬಲವಾದಂತಹ ಒಂದು ಸಮುದಾಯ. ಬ್ರಾಹ್ಮಣರು ಕೇವಲ 8% ಮಹಾರಾಷ್ಟ್ರದಲ್ಲಿರೋದು. ಮರಾಠ ಸಮುದಾಯ 30ಗಿಂತ ಹೆಚ್ಚಿದೆ, 30%ಗಿಂತ ಹೆಚ್ಚಿದೆ. ಈಗ ಮರಾಠ ಸಮುದಾಯಕ್ಕೆ ಕೊಟ್ಟಿಲ್ಲ ಅಂದರೆ, ಮರಾಠದು ಆಲ್ರೆಡಿ ರಿಸರ್ವೇಷನ್
ವಿಚಾರವಾಗಿ ಅಲ್ಲಿ ದೊಡ್ಡ ಚಳವಳಿ ನಡೀತಾ ಇದೆ. ಪ್ಲಸ್ ಅದೇ ಅಲ್ಲಿ ಪವರ್ಫುಲ್ ಕಮ್ಯುನಿಟಿ, ಅದನ್ನು ಬಿಟ್ಟು ಕಡಿಮೆ ಜನಸಂಖ್ಯೆ ಇರುವಂತಹ ಬ್ರಾಹ್ಮಣರಿಗೆ ಮತ್ತೆ ಮುಖ್ಯಮಂತ್ರಿ ಸ್ಥಾನ ಕೊಟ್ಟರೆ ಮಹಾರಾಷ್ಟ್ರದ ರಾಜಕೀಯದಲ್ಲಿ ಪಲ್ಲಟಗಳಾಗೋ ಸಾಧ್ಯತೆ ಇದೆಯಾ ಅಂತ. ಯಾಕೆಂದರೆ ಶರದ್ ಪವಾರ್ ಮರಾಠ, ಅಜಿತ್ ಪವಾರ್ ಮರಾಠ, ಏಕನಾಥ್ ಶಿಂದೆ ಮರಾಠ, ಉದ್ಧವ್ ಠಾಕ್ರೆ ಮರಾಠ. ಇಷ್ಟು ಮರಾಠಗಳ ನಡುವೆ ಸಣ್ಣ ಸಮುದಾಯ ಬ್ರಾಹ್ಮಣರನ್ನ ಮುಖ್ಯಮಂತ್ರಿ ಮಾಡಿದಾಗ ಎಲ್ಲಿ ಮರಾಠರೆಲ್ಲ ಒಂದಾಗ್ಬಿಟ್ಟು ನಾಳೆ ಇವರು ಆಡಿದ್ರಲ್ಲ ಗೇಮು, ಹಿಂಬಾಗಿಲಿನಿಂದ ಬರೋದು, ಪಕ್ಷ ಹೊಡೆಯೋದು, ಆಪರೇಷನ್ ಮಾಡೋದು, ಅದೇ ಗೇಮನ್ನು ಮರಾಠ ಎಲ್ಲ ಸೇರ್ಕೊಂಡು ಆಡ್ಬಿಟ್ರೆ ಅನ್ನೋದು BJPಗೆ ಈಗ ಇರುವಂತಹ ಭಯ. ಓಪನ್ ಆಗಿ ಹೇಳ್ಕೊಳಕ್ಕಾಗೋದಿಲ್ಲ, ಒಳಗೊಳಗೆ ಒದ್ದಾಡ್ತಿದ್ದಾರೆ. ಫಡ್ನವೀಸ್ ಹೆಸರನ್ನು ಇನ್ನೇನು ಅನೌನ್ಸ್ ಮಾಡಬೇಕು ಅಂದಾಗ ಅಯ್ಯೋ ಒಂದು ನಿಮಿಷ ಇರಿ, ಮರಾಠ ಏನಾಗ್ಬಿಡುತ್ತೋ, ನಾಳೆ ಅವರೆಲ್ಲ ಒಗ್ಗಟ್ಟಾಗ್ಬಿಟ್ರೆ ನಮ್ಮ ಕತೆ ಏನು, BJP ಕತೆ ಮುಗಿದೇ ಹೋಗುತ್ತೆ ಮಹಾರಾಷ್ಟ್ರದಲ್ಲಿ ಅನ್ನುವಂಥದ್ದು ತೊಡಕಾಗಿದೆ. ಪ್ಲಸ್ ಏಕನಾಥ್ ಶಿಂದೆಯನ್ನು ಸಮಾಧಾನ ಮಾಡೋದು ಹೇಗೆ ಅನ್ನೋದು ಸಹ ದೊಡ್ಡ ಸವಾಲಾಗಿದೆ ಅಲ್ಲಿ. ಯಾಕಂದರೆ ಏಕನಾಥ್ ಶಿಂದೆಗಿರುವಂತಹ ಸಮಸ್ಯೆ ಏನು ಅಂದರೆ, ಬೇಕಾದರೆ ಏಕನಾಥ್ ಶಿಂದೆ ಇವತ್ತು ಸರಿ ನಾನು ಮುಖ್ಯಮಂತ್ರಿ ಸ್ಥಾನವನ್ನು ಬಿಟ್ಕೊಡ್ತೀನಿ, ನನ್ನ ಪಕ್ಷದಿಂದ ಯಾರನ್ನಾದ್ರೂ ಒಬ್ಬನ ಉಪಮುಖ್ಯಮಂತ್ರಿ ಮಾಡಿ ನಾನು ಕೇಂದ್ರ ಮಂತ್ರಿ ಆಗ್ತೀನಿ ಅಂತ ಹೇಳಬಹುದು. ತನ್ನ ಮಗನನ್ನೇ ಉಪಮುಖ್ಯಮಂತ್ರಿ ಮಾಡೋ ಪ್ರಯತ್ನ ಮಾಡ್ಬೋದು. ಆದರೆ ಅದು ಮಾಡಿದ್ರೆ ಉದ್ಧವ್ ಠಾಕ್ರೆ ವಿರುದ್ಧ ಬಂಡಾಯ ಎದ್ದಾಗ ಹೇಳಿದ್ದೇನು ಅಂದರೆ ವಂಶ ರಾಜಕೀಯ, ಉದ್ಧವ್ ಠಾಕ್ರೆ ಆದಿತ್ಯ ಠಾಕ್ರೆ ಅಪ್ಪ ಮಗ ಆಟ ಆಡ್ತಿದ್ದಾರೆ ಅಂತ ಹೇಳಿ ಅವಾಗ ತನ್ನ ತಂದೆ ಉದ್ಧವ್ ಠಾಕ್ರೆ ತಂದೆ ಸ್ಥಾಪಿತ ಪಕ್ಷದಿಂದ ಉದ್ಧವ್ ಠಾಕ್ರೆಯನ್ನು ಹೊರಗೆ ಹಾಕಿದರು. ಈಗ ಅದೇ ಕೆಲಸವನ್ನು ಏಕನಾಥ್ ಶಿಂದೆ ಮಾಡಿದ್ರೆ ಜನ ಪ್ರಶ್ನೆ ಮಾಡ್ತಾರೆ, ಶಿವಸೇನೆಯಲ್ಲೇ ಪ್ರಶ್ನೆಗಳು ಹೇಳ್ತವೆ, ನೀವು ಅವತ್ತು ಯಾಕೆ ಉದ್ಧವ್ ಠಾಕ್ರೆನ ವಿರೋಧಿಸಿದ್ದು, ಯಾಕೆಂದರೆ ಅವರ ಮಗನನ್ನು ಮುನ್ನೆಲೆಗೆ ತರ್ತಿದ್ದಾರೆ ಅಂತ. ಇವತ್ತು ನೀವು ನಿಮ್ಮ ಮಗನನ್ನು ಉಪಮುಖ್ಯಮಂತ್ರಿ ಮಾಡಿದ್ರೆ ಏನರ್ಥ, ಇಷ್ಟು ಸೀನಿಯರ್ ಲೀಡರ್ಸ್ ಇದ್ದೀವಿ ಅನ್ನೋದು ಒಂದು ಸಮಸ್ಯೆ. ಆದರೆ ಇನ್ನೊಂದು, ಏಕನಾಥ್ ಶಿಂದೆ ಕೇಂದ್ರದಲ್ಲಿ ಮಂತ್ರಿ ಆಗಿಬಿಟ್ರೆ ರಾಜ್ಯದಲ್ಲಿ ಪಾರ್ಟಿ ಕತೆ ಏನು, ಪಾರ್ಟಿಯನ್ನು ಪಕ್ಷವನ್ನು ನಿಭಾಯಿಸೋದು ಯಾರು ಅನ್ನೋ ಚಿಂತೆ ಏಕನಾಥ್ ಶಿಂದೆಗೆ. ಆ ಕಾರಣಕ್ಕಾಗಿ ಏಕನಾಥ್ ಶಿಂದೆ ಕನ್ಫ್ಯೂಸ್ಡ್. ಈಗ ಮುಖ್ಯಮಂತ್ರಿಯಾಗಿ ಉಳ್ಕೊಂಡ್ಬಿಟ್ರೆ ಎಲ್ಲವೂ ಕೂಡ ನನ್ನ ಪರವಾಗಿ ಇರುತ್ತೆ, ಒಂದು ಕಡೆ ಪಕ್ಷವೂ ನನ್ನ ಕಂಟ್ರೋಲಲ್ಲಿರುತ್ತೆ, ಅಧಿಕಾರವೂ ಇರುತ್ತೆ ಅಂತ. ಸೊ ಆ ಒಂದು ಕನ್ಫ್ಯೂಷನಲ್ಲಿ ಏಕನಾಥ್ ಶಿಂದೆ ಬಂಡಾಯ ಹೇಳುವಂತಹ ಮನಸ್ಥಿತಿ ಇಲ್ಲದೆ ಹೋದರು, ಪರಿಸ್ಥಿತಿ ಇಲ್ಲದೆ ಹೋದರು, ಪರೋಕ್ಷವಾಗಿ ಬಂಡಾಯ ಎದ್ದು ಸರಿ BJP ಏನಾದರೂ ಡಿಸೈಡ್ ಮಾಡ್ಕೊಳ್ಳಿ ಅಂತ ಹೇಳಿ ತಮ್ಮ ಸ್ವಗ್ರಾಮಕ್ಕೆ ಹೋಗಿ ರೆಸ್ಟ್ ತಗೊಳ್ತಾ ಇದ್ದಾರೆ. ಇದು ಸದ್ಯಕ್ಕೆ ಮಹಾರಾಷ್ಟ್ರದಲ್ಲಿ ನಡೀತಾ ಇರುವಂತಹ CM ಸೀಟ್ಗಾಗಿ ನಡೀತಾ ಇರುವಂತಹ ಒಂದು ರೀತಿ ಗೌಪ್ಯ ಮೀಟಿಂಗ್ಗಳ ನಡುವಿನ ಪರಿಸ್ಥಿತಿ. ಒಂದು ವಾರ ಆಯಿತು, ದೊಡ್ಡ ಬಹುಮತ ಬಂದ ನಂತರವೂ ಸಹ ಅಲ್ಲಿ ಮುಖ್ಯಮಂತ್ರಿಯನ್ನು ಘೋಷಣೆ ಮಾಡೋದಕ್ಕೆ BJPಗೆ ಸಾಧ್ಯ ಆಗ್ತಿಲ್ಲ. ಮೋದಿ ಮತ್ತು ಅಮಿತ್ ಶಾಗೆ ಧೈರ್ಯ ಸಾಲ್ತಾ ಇಲ್ಲ. ನೋಡ್ತಾ ಇರಿ ಸಮಾಜಕ್ಕಾಗಿ ಕನ್ನಡ 1 ನ್ಯೂಸ್. ನಮಸ್ಕಾರ.